ರಾಜ್ಯ ಪ್ರಬಲವಾಗಿ ವಾದ ಮಂಡಿಸಿದೆ. ಪ್ರಬಲವಾದ ಮಂಡಿಸಿಯೂ ಕೂಡ CWMA ಮುಂದೆ ರಾಜ್ಯ ಈಗ ಸೋತಿದೆ. ಕಾವೇರಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಇಲ್ಲವೇ ಇಲ್ಲ. ಕುಡಿಯೋಕ್ ತಕ್ಕ ಮಟ್ಟಿಗಿದೆ ಈಗಷ್ಟೇ. ಬರಗಾಲ ಕೇಳಬಾರದು ತಾಂಡವಾಡ್ತಾ ಇದೆ. ಇದನ್ನ ಪರಿಗಣಿಸಿ ಅಂತ ಪ್ರಬಲವಾದ ವಾದವನ್ನೇ ಮಂಡನೆ ಮಾಡಿದ್ದಾರೆ. ಅಂದ್ರೆ ಅವ್ರು ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯದಲ್ಲಿ ತೀವ್ರ ಮುಂಗಾರು ಮಳೆಯ ಕೊರತೆ ಇದೆ. ಇರೋ ನೀರೇನಿದೆ ಅದು ಕುಡಿಯೋ ಅಗತ್ಯಕ್ಕಷ್ಟೇ ಬಳಕೆ ಆಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡೋ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಅವ್ರು ಕೇಳಿಲ್ಲ ಅಂದ್ರೆ ಅವ್ರ ವಾದ ಇನ್ನೆಷ್ಟು ಪ್ರಬಲವಾಗಿರ್ಬೇಕು ಯೋಚನೆ ಮಾಡಿ. ಅಂದ್ರೆ ಪರಿಸ್ಥಿತಿ ನಮ್ಮಲ್ಲಿ ಒಳಹರಿವಿಷ್ಟು, ಸ್ಟೋರೇಜ್ ಇಷ್ಟಿದೆ, ಕುಡಿಯೋಕೆ ಇಷ್ಟು ಬೇಕಾಗುತ್ತೆ ಬೆಂಗಳೂರಿಗೆ ಮತ್ತೆ ಮಂಡ್ಯ ಮೈಸೂರು ಈ ಕಡೆ ಭಾಗದ ಜನರಿಗೆ. ನಾವು ಈಗ ಆಲ್ರೆಡಿ 2-3 ತಿಂಗಳಿಂದಲೇ ರೈತರು ನೀರು ಕೇಳಿದ್ರು ಕೂಡ ಬಾಯಿ ಬಡ್ಕೊಳ್ತಾರೆ, ರಸ್ತೆಗಿಳಿತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರಸ್ತೆಲಿ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾರೆ, ಚಾಟಿ ಬೀಸ್ಕೊತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ರಾಜ್ಯದ ರೈತರಿಗೆ ನೀರು ಬಿಡ್ತಾ ಇಲ್ಲ. ನಾಲೆಗಳು ಒಣಗಿ ಎಷ್ಟೋ ದಿನ ಆಗಿದೆ, ಒಂದು ಹನಿ ನೀರು ಕಂಡಿಲ್ಲ ನಾಲೆಗಳು. ನಾವು ಇಟ್ಕೊಂಡಿರೋದು ಕೇವಲ ಕುಡಿಯೋ ನೀರಿಗೆ. ಇದನ್ನು ಬಿಟ್ಬಿಟ್ರೆ ಕಷ್ಟ ಆಗತ್ತೆ ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಅರ್ಥ ಮಾಡ್ಸಕ್ಕೆ ಅವರಿಗೆ ಅರ್ಥ ಆಗಿಲ್ಲ. ಸೊ ಅಲ್ಲಿಗೆ ತಮಿಳ್ನಾಡವರ ವಾದ ಇನ್ನೆಷ್ಟು ಪ್ರಬಲವಾಗಿರಬೇಕು ಯೋಚನೆ ಮಾಡಿ. ಯಾವಾಗಲೂ ಕಾವೇರಿ ಅಂತ ಬರ್ತಿದ್ದಂಗೆ ಕರ್ನಾಟಕದವರೇ ಕಣ್ಣೀರು ಹಾಕಬೇಕು. ಯಾಕೆ? ನಿಮಗೆ ನೆನಪಿರಲಿ, ಕಾವೇರಿ ನೀರಿನ ಅತಿ ಹೆಚ್ಚು ಬಳಸೋದು ನಾವಲ್ಲ, ತಮಿಳ್ನಾಡವ್ರೆ. ಹೆಚ್ಚು ಬಳಕೆ ಆಗೋದು ಆ ಭಾಗದಲ್ಲೇ. ಇನ್ನೊಂದು ಡ್ಯಾಮ್ ಕಟ್ಕೊಳ್ತಾರ? ಇಲ್ಲ, ನಮ್ಮ ಮಹಾರಾಜರು ಕಟ್ಟಿದ್ದು ಡ್ಯಾಮು. ಇಷ್ಟು ತನಕ ಅವ್ರು ವಿವರಿಸ್ತಾ ಇದ್ರು. 3-3 ಚೀಲ ಈ ಒಡವೆ ಗಿಡವೆ ಚಿನ್ನ ರತ್ನ ಅಂದ್ರೆ ಈ ಮುತ್ತು ಹವಳ ಎಲ್ಲವನ್ನ ಮಾರಿ ಹಣ ಕೊಟ್ರು ಈ ಡ್ಯಾಮ್ ಅನ್ನ ಕಟ್ಟಕ್ಕೆ. ಯಾರಾದ್ರೂ ಪ್ರಯೋಜನ ಪಡ್ಕೊತಾ ಇದ್ದಾರೆ? ಆ ಭಾಗದಲ್ಲಿ ಎಷ್ಟು ಡ್ಯಾಮ್ಗಳಿದಾವೆ? ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ನೀರು ಆ ಕಡೆ ಹೋದಾಗ ಅದನ್ನ ಹಿಡಿದಿಟ್ಕೊಳ್ಳೋ ಕೆಲಸ ಮಾಡ್ಬೇಕಲ್ವಾ? ಸಮುದ್ರದ ಪಾಡಿಗೆ ಸಮುದ್ರಕ್ಕೆ ಅದು ಹರಿದೋಗುತ್ತೆ, ವ್ಯರ್ಥ ಆಗುತ್ತೆ. ಮೈ ಬಗ್ಸಿ ಒಂದು ಡ್ಯಾಮ್ ಕಟ್ಕೊಳಕ್ ಆಗಲ್ಲ. ಅಂಡ್ ಈಗಿರೋ ಡ್ಯಾಮ್ಗಳನ್ನು ಏನು ಇವ್ರು ಕಟ್ಕೊಂಡಿದಾರ? ಇಲ್ಲ, ಓಬೇರಿನ ಕಾಲದ ಡ್ಯಾಮ್ಗಳವು. ಬರೋ ನೀರನ್ನ ಸಂಗ್ರಹಣೆ ಮಾಡಿ ಇಟ್ಕೋಬೇಕು, ರೈತರ ಪಾಲಿಗೆ ಕೊಡಬೇಕು, ಆ ಯೋಚನೆನೇ ಇಲ್ಲ. ಇದನ್ನ ಯಾಕೆ ಪ್ರಶ್ನೆ ಮಾಡ್ತಾರ ನಮ್ಮವರು? ಸೊ ಈಗ CWMA ಆದೇಶ ಕೊಡ್ತಾ ಇದ್ದಂತೆ ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ DK ಶಿವಕುಮಾರ್. ಭಾನುವಾರ ಕರೆದಿದ್ದಾರೆ. ಈ ಸಭೆ ಆದ್ಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾ ಅಥವಾ ಹೇಗೆ ಅನ್ನುವಂತಹ ತೀರ್ಮಾನ ಮಾಡ್ತಾ ಇದ್ದಾರೆ. ಹೋಗ್ಲೇಬೇಕು ಈಗ ಕೋರ್ಟಿಗೆ ಇವರು. ಅದ್ರ ಜೊತೆಗೆ ಈ CWMA CWRC ಅಂತ ಏನಿದಾವೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಇದನ್ನೆಲ್ಲ ಮಾಡಿರೋದು ಯಾರು? ಇದೇ ಸುಪ್ರೀಂ ಕೋರ್ಟ್. ಇವ್ರು ಎಲ್ಲದಕ್ಕೂ ಇಲ್ಲಿಗೆ ಬರಬೇಡಿ ನೀವು. ಇವರಿಬ್ರು ಪ್ರಾಧಿಕಾರದವ್ರು ಏನ್ ಹೇಳ್ತಾರೆ ಆ ತೀರ್ಮಾನಕ್ಕೆ ಸ್ಟಿಕ್ ಆನ್ ಆಗಿ ಅಂತ ಹೇಳಿದ್ರು. ಇಲ್ಲಿ ನಮಗೆ ನ್ಯಾಯನೇ ಸಿಗ್ತಾ ಇಲ್ವಲ್ಲ. ಯಾವಾಗ್ಲೂ ಕೂಡ ಮಲತಾಯಿ ಧೋರಣೆನೆ. ನ್ಯಾಯ ಯಾರ ಪಾಲಿಗೆ? ತಮಿಳ್ನಾಡು ಪಾಲಿಗೆ ಆಗುತ್ತೆ. ಸಮಸ್ಯೆ ಏನು? ವಾದ ಮಂಡನೆ ಅಂತ ಇದ್ದಾರೆ. ನಮ್ಮಲ್ಲಿ ಯಾಕೆ ಆ ರೀತಿಯಾಗಿ ಟೆಕ್ನಿಕಲ್ ಪಾಯಿಂಟ್ ಇಟ್ಕೊಂಡು ಮನವರಿಕೆ ಮಾಡಿಸುವಷ್ಟು ಪ್ರಬುದ್ಧರಿಲ್ವಾ? ಹಾಗಾದ್ರೆ ಬರಗಾಲದಲ್ಲೂ ಅವ್ರ ಪರನೇ ಆಗಬೇಕು ಅಂದ್ರೆ ಕುಡಿಯೋ ನೀರು ಬರಗಾಲದಲ್ಲೂ ಅವ್ರ ಪರ ಅಂದ್ರೆ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಪ್ರವಾಹ ಅಥವಾ ಹೆಚ್ಚಿಗೆ ಮಳೆ ಆದಾಗ ಯಾವ ಪ್ರಮಾಣದ ನೀರು ಬರಬೇಕು, ಅವರಿಗೆ ಬಿಡಬೇಕು. ಅವರಿಗೆ ಬರಗಾಲದಲ್ಲಿ ಇದಕ್ಕೊಂದು ರೂಲ್ಸ್ ತರಬೇಕು. ಇದು ಯಾವುದನ್ನು ನಾವು ಮಾಡೋಕ್ಕೆ ಹೋಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ 2 ಪ್ರಾಧಿಕಾರಗಳನ್ನು ರೆಡಿ ಮಾಡಿದೆ. ಅವ್ರು ವಾರಕ್ಕೂ ನೋಡ್ತಾ ಇರ್ತಾರೆ. ತಮಿಳ್ನಾಡಿನ ಪಾಲಿಗೆ ಎಷ್ಟು ನೀರು ಬಿಡಬೇಕು, ಅದು ಬಿಡಿ ಬಿಟ್ರಾ ಇಲ್ವಾ ಅದನ್ನ ಮಾತ್ರ ಮಾನಿಟರ್ ಮಾಡ್ತಾ ಇರ್ತಾರೆ. ನಮ್ಮ ಕರ್ನಾಟಕದವ್ರು ಹೋಗಿ ಅಲ್ಲಿ ಮಾತಾಡ್ಬೇಕಲ್ಲ ಮಾತಾಡಿ ಬರ್ತಾ ಇದ್ದಾರೆ ಅಷ್ಟೇ. ಬಟ್ ಯಾಕೆ ಕನ್ವಿನ್ಸ್ ಮಾಡಕ್ ಆಗ್ತಾ ಇಲ್ಲ? ನಿಮ್ಮ ವಾದ ಯಾಕೆ CWRC ಅವರಿಗೆ ಕನ್ವಿನ್ಸ್ ಆಗ್ತಾ ಇಲ್ಲ? ವಿಚಾರ ತುಂಬಾ ಸಿಂಪಲ್. ಡ್ಯಾಮಲ್ಲಿ ನೀರು ಎಷ್ಟಿದೆ? ಡೆಡ್ ಸ್ಟೋರೇಜ್ ಅಂದ್ರೆ ಅದನ್ನ ಬಳಸಕ್ಕೆ ಆಗಲ್ಲ ಅನ್ನೋದು ಎಷ್ಟು? ಅದ್ರ ಮೇಲೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ? ಬೆಂಗಳೂರಿಗೆ ಎಷ್ಟು ಬೇಕಾಗುತ್ತೆ ಅದರಲ್ಲಿ? ಇಂಥ ಪರಿಸ್ಥಿತಿಲಿ ನಾವು ಇದ್ದೀವಿ. ಅದ್ರ ಮೇಲೆ ನೀರನ್ನ ತಮಿಳ್ನಾಡಿಗೆ ಬಿಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಇದನ್ನ ಅರ್ಥ ಮಾಡ್ಸಕ್ ಯಾಕೆ ಆಗ್ತಾ ಇಲ್ಲ? ಇಷ್ಟೊಂದು ಸುಲಭ, ಇನ್ನೂ ಚೆನ್ನಾಗಿ ಮಾತಾಡ್ಬೋದು. ಓಕೆ, ಪಬ್ಲಿಕ್ ಕಾಲ್ನ ಅಟೆಂಡ್ ಮಾಡಿಬಿಡೋಣ. ನೀವು ಕೂಡ ಕರೆ ಮಾಡ್ಬೋದು. ನಮ್ಮ ಜೊತೆಗೆ ಶ್ರೀಧರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ರೆಡ್ಡಿ ಅವರೇ ನಮಸ್ಕಾರ. ಶ್ರೀನಿವಾಸ್ ರೆಡ್ಡಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಹಲೋ, ಕೇಳಿಸ್ತಾ ಇದೆಯಾ ಸರ್? ಏನ್ ಅನ್ನಿಸ್ತು ಇವತ್ತಿನ ಈ ತೀರ್ಮಾನ ಅಥವಾ ಈ ಆದೇಶ ಕೇಳಿ ನಿಮ್ಗೆ? ಇದು ಈ ಆದೇಶಕ್ಕೆ ನಮ್ಗೊಂಥರ ಇದಾಗ್ತಾ ಇದೆ, ನೋವಾಗ್ತಾ ಇದೆ. ಯಾಕಂದ್ರೆ ಇದು ಯಾವಾಗ್ಲೂ ನಮ್ಗೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕ. ಇದಕ್ಕೆ ಯಾರು ಹೊಣೆಗಾರಿಲ್ಲ. ಯಾವಾಗ್ಲೂ ನೀವು ಮಂಡ್ಯ ಭಾಗದವ್ರ ಸರ್?
ಹೌದು ಮೇಡಮ್. ನಿಮಗೆ ಆಕ್ಚುಲ್ ಫ್ಯಾಕ್ಟ್ ಗೊತ್ತಿರುತ್ತೆ, ಮಾತಾಡಿ ನೀವು. ಯಾಕಂದ್ರೆ ಈಗ ಕಾಂಗ್ರೆಸ್ ಇದ್ದಾಗೂ ಅದೇ, ಬಿಜೆಪಿ ಇದ್ದಾಗೆ, JDS ಇದ್ದಾಗ ಹಾಗೆ ಯಾವಾಗ್ಲೂ ನಮ್ಗೆ ಈ ಕಾವೇರಿ ವಿಷಯದಲ್ಲಿ ಬರೀ ಟೆನ್ಷನ್ ನೋವು ವಿಚಾರ ಆಗ್ತಾ ಇದೆ. ಇಲ್ಲಿ ನಮ್ಗೆ ನೀರಿಲ್ಲ, ಅವ್ರಿಗೆ ನೀರ್ ಬಿಡ್ತಾ ಇದಾರೆ ಅಂದ್ರೆ ಇದು ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಯಾವಾಗ ಲಾಸ್ಟ್ ನಾಲೆಗಳಿಗೆ ನೀರ್ ಬಿಟ್ಟಿದ್ದು ಆ ಭಾಗದಲ್ಲಿ ರೈತರಿಗೆ? ಮೇಡಮ್ ಹೋದ ವರ್ಷ ಮೇಡಮ್, ಈ ವರ್ಷ ಏನ್ ಬಿಟ್ಟಿಲ್ಲ ಮೇಡಮ್. ಈ ವರ್ಷ ನಾಲೆಗಳಿಗೆ ನೀರೇ ಬಿಟ್ಟಿಲ್ಲ? ನೀರೇ ಬಿಟ್ಟಿಲ್ಲ. ಮತ್ತೆ ಹೆಂಗೆ ಪೈರಿನ ಕತೆ ಹೆಂಗೆ? ಏನ್ ಹಾಕಿದಿರಿ ನೀವು? ಈಗ ಏನ್ ಮೇಡಮ್, ಈಗ ರಾಗಿ ಹಾಕಿದ್ವಿ ಮೇಡಮ್. ಈಗ ರಾಗಿಯಲ್ಲಿ ಅಂದ್ರೆ ಸುಮಾರು ಒಂದು ಪಂಪ್ ಸೆಟ್ ಇದಾವೆಲ್ಲ, ಅವೆಲ್ಲ ನೀರ್ ಬಿಡ್ತಾ ಇದೀವಿ. ಇದೇ ನೀರು ನಾವು ಬರುತ್ತೆ ಅಂತ ಅನ್ಕೊಂಡಿದ್ವಿ, ಈಗ ಅದನ್ನು ಇಲ್ಲ. ಡ್ಯಾಮ್ ಅಲ್ಲಿ ಒಂದನಿ ನೀರಿಲ್ವಾ. ಮತ್ತೆ ಇವ್ರು ಕುಡಿ ನೀರ್ಗಂತ ಆ ಕುಡಿ ನೀರ್ ಸತಕ್ಕೆ ಇವ್ರು ಕಿತ್ಕೋತಾ ಇದಾರೆ. ಈಗ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇವ್ರಿದ್ರೆ ಸಚಿವ ಸಂಪುಟ ಅವ್ರಂತ ಅವ್ರು ತೆಗೆಡ್ತಾ ಇದಾರೆ, ಗೌರ್ಮೆಂಟ್ದವ್ರು. ಇಲ್ಲಿ ರೈತರ ಕಷ್ಟ ಯಾರು ಕೇಳ್ತಾರೆ? ಸೊ ಈ ವರ್ಷ ಒಂದ್ ಹನಿನೂ ನಾಲೆಗ್ ನೀರ್ ಬಿಟ್ಟಿಲ್ಲ ಹಂಗ ರೈತರಿಗೆ? ಒಂದ್ ಹನಿ ನೀರ್ ಇಲ್ಲ ಮೇಡಮ್. ಬರೇ ಆ ಬೋರ್ವೆಲ್ ಇದೆ, ಆ ಬೋರ್ವೆಲ್ ಅದೆಲ್ಲ ಅದಕ್ಕ ನೀರ್ ಬರ್ತಾ ಇಲ್ಲ ಸರಿಯಾಗಿ. ಮಳೆನೇ ಇಲ್ಲ ಮೇಡಮ್, ಎಲ್ಲಿಂದ ಬೋರ್ವೆಲ್ ನೀರ್ ಬರುತ್ತೆ ನೀವ್ ಹೇಳಿ ಮೇಡಮ್. ಸ್ವಲ್ಪ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮೇಡಮ್, ದಯವಿಟ್ಟು. ನಿಜ ಸರ್. ಎನಿವೆ, ಥ್ಯಾಂಕ್ ಯು ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ದೇವರಾಜು ಅಂತ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ದೇವರಾಜು ಅವರೇ. ಮೇಡಮ್ ನಮಸ್ಕಾರ. ಹೇಳಿ ಸರ್, ಮಾತಾಡಿ. ಮೇಡಮ್ ಈಗ ಇವರು ಅಲ್ಲಿ ನಮ್ಮ ರಾಜಕೀಯದವರಾಗ್ಲಿ ಮತ್ತೆ ನಮ್ಮ MP-ಗಳಾಗ್ಲಿ ಒಬ್ರು ಮಾತಾಡಕ್ ಹೋಗಲ್ಲ ಮೇಡಮ್. ಅಲ್ಲಿ ಅವ್ರೇನು ಕಣ್ ಮುಚ್ಕೊಂಡು ತಿರುಗಿ ಕೊಟ್ಬಿಡ್ತಾರೆ. ತಮಿಳ್ನಾಡು ನೀರು ಕೊಡಿ ನೀವು, ಕನ್ನಡದವರು ಸಾಯಿಲಿ. ಓಕೆ, ಕರೆ ಕಟ್ಟಾಗಿದೆ. ಇಲ್ದೆಲ್ಲ ಇರೋ ನೀರನ್ನು ಬಿಡೋದು ಹೆಂಗೆ ಅನ್ನೋದೇ ಪ್ರಶ್ನೆ. ಈಗ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಪ್ರಶ್ನೆ. ಮುಂದಿನ ಹೆಜ್ಜೆ ಹೇಗಿರುತ್ತೆ? ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾವು ಆಕ್ರೋಶದಲ್ಲಿ ಮಾತಾಡ್ಬಿಡ್ಬೋದು, ಏನಂತ ನೀರು ಬಿಡಲ್ಲ, ಅದು ಏನಾಗುತ್ತಾಗಲಿ. ಹಂಗೆ ಮಾಡೋಕ್ಕಾಗಲ್ಲ. ಪ್ರಾಧಿಕಾರವನ್ನು ಮಾಡಿದ್ದೇ ಅದಕ್ಕೋಸ್ಕರ. ಪ್ರಾಧಿಕಾರ ಹೇಳಿದ್ಮೇಲೂ ನೀರು ಬಿಡಲಿಲ್ಲ ಅಂದರೆ ಏನಾಗ್ಬಿಡುತ್ತೆ ಗೊತ್ತಾ? ನ್ಯಾಯಾಂಗ ನಿಂದನೆ ಅಂತ ಹೋಗ್ಬಿಡ್ತಾರೆ ಕೋರ್ಟಿಗೆ. ಬಂಗಾರಪ್ಪನವ್ರ ಕಾಲದಲ್ಲಿ ಅದೇ ಆಗಿದ್ದು. ಬೆಂಗಳೂರಿನಲ್ಲೆಲ್ಲ ದೊಡ್ಡ ಹೋರಾಟ ಆವಾಗ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಅಂತ ಬೆಂಗಳೂರಿನಲ್ಲಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಮಾತಾಡಿ ಸರ್. ಮೇಡಮ್ ಇದು ತುಂಬಾ ಅನ್ಯಾಯ ಮೇಡಮ್ ಕರ್ನಾಟಕಕ್ಕೆ. ಯಾವಾಗಲೂ ತಮಿಳವರೇ ಜಯಿಸ್ತಾ ಇದ್ದಾರೆ ಹೊರತು ಕನ್ನಡಕ್ಕೆ ಇನ್ಜಸ್ಟಿಸ್ ಆಗ್ತಾರೆ. ಇದು ತುಂಬಾ ಅನ್ಯಾಯ. ಕರ್ನಾಟಕ ಪರವಾಗಿ ಹೋರಾಟ ಸರ್. ಕರ್ನಾಟಕಕ್ಕೆ ಅನ್ಯಾಯ, ರೈತರಿಗೆ ಅನ್ಯಾಯ, ಸರಿ ನೀವು ಹೇಳ್ತಾ ಇರೋದು. ಈಗ ಇರೋ ನೀರ್ನು ಬಿಟ್ಬಿಟ್ರೆ ಬೆಂಗಳೂರಿನವರು ಗಂಟ್ಲು ಒಣಗಿಸ್ಕೊಂಡಿರ್ಬೇಕು ಸರ್ ಅವಾಗ. ಕರೆಕ್ಟ್. ಇವಾಗ ನಮ್ಗೆ ನೀರಿಲ್ಲ ಕುಡಿಯಕ್ಕಂದ್ರೆ ಅವ್ರಿಗೆ ಬಿಡ್ತಾ ಇದ್ದಾರಲ್ಲ, ಅದು ಈ ಯಾವಾಗ್ಲೂ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಮೇಡಮ್. ಒಂದ್ ಕನ್ಯೆ ಅವ್ರಿಗೆ ಬೆನ್ನೆ, ನಮ್ಗೆಲ್ಲ ಕಣ್ಣೀರು ಸುರಿಸುವ ತರ ಆಗ್ತಾ ಇದೆ. ಇದು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ಮೇಡಮ್. ಯಾಕಂಗ ಆಗ್ತಾ ಇದೆ ನಮ್ ರಾಜ್ಯಕ್ಕೆ ಅಂತ ಅನ್ಸುತ್ತೆ ನಿಮ್ಗೆ? ತುಂಬಾ ಹಿರಿಯರ್ ಇದ್ದಂಗಿದ್ದೀರಿ, ಮಾತಾಡ್ತಾ ಇದ್ದೀರಿ ಅನುಭವದಲ್ಲಿ. ಅದೇ ಮೇಡಮ್, ನಮ್ ರಾಜ್ಯಕ್ಕೆ ಬಲವಾದ ಯಾರು ನಾಯಕರಿಲ್ಲ, ಹೇಳೋರು ಯಾರು, ಅಲ್ಲಿ ವಾದ ಮಾಡೋರು, ಮಂಡನೆ ಮಾಡೋರು ಯಾರು ಇಲ್ಲ ನೋಡಿ. ಅದೇ ತಮಿಳ್ನಾಡಿಗೆ ಜಯ ಆಗ್ತಾ ಇದೆ, ಕರ್ನಾಟಕಕ್ಕೆ ಯಾವಾಗ್ಲೂ ಈ ಹಿಂಜರಿತಾ ಇದ್ದೀವಿ. ವಾದ ಮಾಡೋರು ಯಾರು ಇಲ್ಲ ಕರ್ನಾಟಕದಲ್ಲಿ. ಅಷ್ಟು ಬಲವಾದ ನಾಯಕರು ಹೋಗಿ ಒಂದ್ಸರಿ 1991ರಲ್ಲಿ ಬಂಗಾರಪ್ಪ ಅವರು ನಿಂತ್ಕೊಂಡು ಹೋರಾಟ ಮಾಡಿ ಅದು ಜಯಿಸಿದ್ರು. ಇವಾಗ ನೋಡಿದ್ರೆ ಪಾಪ ನಮ್ ಕರ್ನಾಟಕಕ್ಕೆ ಯಾವಾಗ್ಲೂ ಈ ತರನೇ ಆಗ್ತಾ ಇದೆ. ಮತ್ತೊಬ್ಬ ಬಂಗಾರಪ್ಪನವ್ರು ಆಗ್ಲೇಬೇಕು DK ಶಿವಕುಮಾರ್ ಅವ್ರೀಗ ಅಂತ. ಹೌದು. ಅವ್ರ ಸಂಪುಟದಲ್ಲಿ ಇವ್ರು DK ಶಿವಕುಮಾರ್ ಇದ್ರು ಮೇಡಮ್ ಅವಾಗ. ಹೌದು 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 ಹೌದು. ಅವ್ರ ಮದ್ವೆಗೆಲ್ಲ ಬಂದಿದ್ರು, ನಾವು ಹೋಗಿದ್ವಿ. ಈಗ ನೋಡೋಣ ಇರಿ ಅವ್ರ ಗುರುಗಳಂತ ಇವ್ರು ಯಾವ ರೀತಿ ನೀತಿಗಳನ್ನು ಅನುಸರಿಸ್ತಾರೆ, ರಾಜ್ಯದ ಪಾಲಿಗೆ ವರ ಆಗೋ ರೀತಿಯಲ್ಲಿ ಹೇಗೆ ನಡ್ಕೋತಾರೆ, ಏನ್ ಡಿಸಿಷನ್ ತಗೊಳ್ತಾರೆ ಅಂತ. ಎನಿವೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದ್ದಕ್ಕೆ. ಓಕೆ, ಮತ್ತೊಬ್ರು ಕರೆ ಮಾಡಿದ್ದಾರೆ ಮೈಸೂರು ಭಾಗದಿಂದ, ಹರೀಶ್ ಅಂತ. ಹರೀಶ್ ಅವರೇ ನಮಸ್ಕಾರ. ಮೇಡಮ್ ನಮಸ್ಕಾರ. ನಾವು ಸುಮಾರು ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೋ ನಿಮ್ ಜೊತೆ ಮಾತಾಡ್ಬೇಕಂತ ಇದ್ರ ಬಗ್ಗೆ. ಮಾತಾಡಿ ಸರ್. ಮೇಡಮ್ ನಾವು ಇದು ಶ್ರೀರಂಗಪಟ್ಟಣ ತಾಲೂಕು ಇದು
ಕುಶಾಲನಗರ ನಿಯರ್ ಒಂದು ಡ್ಯಾಮಿಂದ ಒಂದು 15 ಕಿಲೋಮೀಟರ್ ಇರೋದು ನಾವು. ಆದ್ರೆ ಇಲ್ಲಿ ಇದು ಮಳೆ ಕಮ್ಮಿ ಆದ್ರೆ ತಮಿಳ್ನಾಡಿಗೆ ನೀರು ಬಿಡಕ್ಕೆ ಅಂತ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಯಾವುದೇ ಸರ್ಕಾರ ಬಂದ್ರು ಇವರು ತಮಿಳ್ನಾಡಿಗೆ ನೀರು ಅವ್ರು ಕೇಳಿದ ತಕ್ಷಣ ಇವರು ಬಿಡ್ತಾ ಇರ್ತಾರೆ. ಇಲ್ಲಿಯ ಪರಿಸ್ಥಿತಿ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾವ ಸರ್ಕಾರ ಬರ್ಲಿ, ಈ ಡ್ಯಾಮ್ ಅಲ್ಲಿ ನೀರಿಲ್ಲ ಅಂತಂದ್ರೆ ಅವರು ಅಲ್ಲಿಗೆ ನೀರು ಅಲ್ಲೂ ಕೊಡ್ತಾರೆ. ಈ ಕರ್ನಾಟಕದ ರೈತರದ ಕಷ್ಟಗಳನ್ನ ಅವರು ಅರ್ಥ ಮಾಡ್ಕೊಂಡು ನೀರ್ನ ಸ್ಟಾಪ್ ಮಾಡೋದಿಲ್ಲ. ನೀವು ರೈತರ ಸರ್? ಏನ್ ಬೆಳೆ ಬೆಳೆದಿದ್ದೀರಿ ಸರ್? ಮೇಡಮ್ ನಾವು ಈಗ ಭತ್ತ ಬೆಳೆಯಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ವು. ಗದ್ದೆ ಎಲ್ಲಾನು ಉಳಿಸಿದೀವಿ. ಬೋರ್ಗಿರ್ ಇದ್ದಾವ ಅಥವಾ ನಾಲೆ ನೀರು ನಚ್ಕೊಂಡಿದ್ರಾ? ನಾಲೆ ನೀರು ನೆಚ್ಕೊಂಡಿದ್ವಿ ಮೇಡಮ್. ಬೋರ್ ಏನು ವ್ಯವಸ್ಥೆ ಇಲ್ಲ. ಮತ್ತೆ ನಾಲೆಗೆ ನೀರ್ ಬಿಟ್ಟಿದ್ ಯಾವ ವರ್ಷದಲ್ಲಿ, ಯಾವ ಕಾಲದಲ್ಲಿ? ಕಳೆದ ವರ್ಷ ಬಿಟ್ಟಿದ್ರು ಮೇಡಮ್. ಈ ಸಲ ನೀರು ಬಿಡೋದಿಲ್ಲ ಅಂತ ಅಲ್ಲೇ ಇದು ನೋಟಿಸ್ ಹಾಕಿದ್ದಾರೆ. ಮತ್ತೆ ಹೆಂಗೆ ಸರ್ ಜೀವನ ಮೇಡಮ್? ಅದನ್ನೇ ನಾವು ನೆಮ್ಕೊಂಡು ಇದು ಗದ್ದೆ ನಾಟಿ ಮಾಡಕ್ಕಾಗಲ್ಲ ಈ ಸಲ. ನೋಡಿ, ಈ ವರ್ಷ ಇದು ಗದ್ದೆ ನಾಟಿ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ಗೆ ಇದಕ್ಕೆಲ್ಲ ಇದು ಭತ್ತ ಬೆಳೆನಿಲ್ಲ ಅಂದ್ರೆ ನೆಕ್ಸ್ಟ್ ಇದಕ್ಕೆಲ್ಲ ಭಾರಿ ಅನಾನುಕೂಲ ಆಯ್ತದೆ. ಕರೆಕ್ಟ್ ನೀವು ಹೇಳಿದ್ದು. ಎನಿವೆ ಥ್ಯಾಂಕ್ ಯು ಪೆನೆಸ್ ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಮಾತಾಡಿಸ್ಬೇಡೋಣ. ಕೃಷ್ಣಕುಮಾರ್ ಅಂತ. ನಮಸ್ಕಾರ ಕೃಷ್ಣಕುಮಾರ್ ಅವರೇ, ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಮಾತಾಡಿ ಸರ್. ಬೆಂಗಳೂರವರಾಗಿ ಕಾವೇರಿ ನೀರು ಯಾವಾಗ್ಲೂ ಪದೇ 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 ತಮಿಳುನಾಡು ಪರವಾಗಿ ಈ ಆದೇಶಗಳು ಬರೋದು ಗಮನಿಸಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಮೇಡಮ್, ಇದು ಇವಾಗಲ್ಲ, ಇವಾಗ ತುಂಬಾ ವರ್ಷಗಳಿಂದಾನೇ ಇದು ಆಗ್ತಾ ಇರೋದು. ಅಲ್ಲಿ ಯಾರೇ ಸಿಎಂ ಬರ್ಲಿ, ತಮಿಳ್ನಾಡಲ್ಲಿ ಯಾವ ಸಿಎಂ ಬಂದ್ರು ನಮ್ಗೆ ಏಟು ಹೊಡೆಯಕ್ ಬರ್ತಾರೆ ಅವರು. ಎಂತ ಸಿಎಂ ಬಂದ್ರು ಇದು ಇಲ್ಲ. ನಮ್ಮ ರೈತರಾಗ್ಲಿ, ನಮ್ ಕರ್ನಾಟಕ ರೈತರಾಗ್ಲಿ, ಕನ್ನಡ ಪರ ಹೋರಾಟಗಾರರಾಗ್ಲಿ ತೊಂದರೆ ಕೊಡ್ತಾನೆ ಇದಾರೆ ಇವರು. ಅಲ್ಲ, ಯಾವ್ದೇ ವಿಚಾರ ಬಂದ್ರು ನಮ್ಗೆ ತೊಂದರೆ ಆಗ್ತಾ ಇರೋದು ಕನ್ನಡಿಗರಿಗೆ. ನೀವೇ ಹೇಳಿ ಅಲ್ವಾ? ನಮ್ಗೆ ನೀರು ಅಂದ್ಮೇಲೆ ಅವ್ರಿಗೆ ಹೆಂಗ್ ಮೇಡಮ್ ನೀರು ಕೊಡಕ್ ಸಾಧ್ಯ? ರೈತರಿಗೆ ಸಮಸ್ಯೆ ಅಂತಲ್ಲ ಸರ್, ರೈತರಿಗೆ ಅವಾಗಿಂದಲೂ ಸಮಸ್ಯೆ ಇದೆ. ರೈತರಿಗೆ ನೀರ್ ಬಿಡ್ತಾ ಇಲ್ಲ ಇವಾಗ. ಹೌದು ಮೇಡಮ್, ಇರೋ KRS ನೀರ್ನ ಬಳಸ್ತಾ ಇಲ್ಲ ರೈತರಿಗೆ, ಕುಡಿಯಕ್ಕೆ ಅಂತ ಇಟ್ಕೊಂಡಿರೋದು. ಅದನ್ನೂ ಬಿಡಿ ಅಂತ ಕೇಳ್ತಾ ಇರೋದವ್ರು. ಅಲ್ಲ, ನಮ್ ರೈತರಿಗೆ ಪ್ರತಿ ಒಂದು ವಿಚಾರದಲ್ಲೂ ಸಮಸ್ಯೆನೆ ಮೇಡಮ್. ನನ್ನ ಪ್ರಶ್ನೆ ಇದೆ, ಹೌದು, ಇಲ್ಲಿರೋ ರೈತರು ಯಾಕೆ ರೈತರ ತರ ಕಾಣಿಸಲ್ವಾ ಅವ್ರ ಕಣ್ಣಿಗೆ? ತಮಿಳ್ನಾಡು ಭಾಗದ ರೈತರು ಮಾತ್ರ ರೈತರ ತರ ಕಾಣಿಸ್ತಾರ? ನಮ್ಮವ್ರ ಅವ್ರ ಕಣ್ಣಿಗೆ ಹೆಂಗ್ ಕಾಣಿಸ್ತಾರೆ? ಯಾಕೆ ನಮ್ಮ ವಿರುದ್ಧವಾಗಿ ಆದೇಶಗಳು ಬರ್ತಾವೆ ಯಾವಾಗ್ಲೂ? ಅಲ್ಲ, ನಮ್ ಸರ್ಕಾರ ಸರಿ ಇಲ್ಲ ಮೇಡಮ್. ನಮ್ ಸರ್ಕಾರ ಕರೆಕ್ಟ್ ಆಗಿದ್ರೆ ಯಾವ್ದು ಪ್ರಾಬ್ಲಮೇ ಇಲ್ಲ. ನಮ್ ಸರ್ಕಾರ ಸರಿ ಇಲ್ಲ. ನಮ್ ಸರ್ಕಾರದವರು, ನಮ್ಮ ಯಾರು ಸಿಎಂ ಇದಾರಲ್ಲ ಅವ್ರು ಮಾತಾಡ್ಬೇಕು. ನಮ್ಗೆ ನೀರಿಲ್ಲ ಅಂದ್ಮೇಲೆ ನಾವ್ ಎಲ್ಲಿಂದ ಕೊಡಕ್ ಸಾಧ್ಯ? ಅದು ಮಾತಾಡ್ಬೇಕು. ಅವ್ರು ನಮ್ ಸಿಎಂ ಸರಿ ಇಲ್ಲ ಅಂದ್ಮೇಲೆ ನಾವ್ ಯಾರ ಹತ್ರ ಹೋಗಿ ಇರೋದು ಹೇಳಿ? ಏನ್ ಹೋರಾಟ ಮಾಡಿ ಏನು ಪ್ರಯತ್ನ? ಈಗ ತಮಿಳ್ನಾಡಲ್ಲಿ DMKನೋ AIDMKನೋ ಈಗಿರೋ TVKನೋ ಯಾವ್ದಾದ್ರು ಬರ್ಲಿ, ನೀರು ಕಾವೇರಿ ಅಂದ ತಕ್ಷಣ ಈ ಜೇನ್ಗುಡಿಗೆ ಜೇನ್ ಹುಳಗಳೆಲ್ಲ ಒಟ್ಟಿಗೆ ನಿಂತ್ಕೊಬಿಡ್ತಾವಲ್ಲ, ಒಗ್ಗಟ್ಟಾಗ್ತಾವಲ್ಲ, ಹಂಗ್ ನಿಂತ್ಕೊಬಿಡ್ತಾರ ಅವರು. ಅಲ್ಲಿ ಲೋಕಸಭೆಲ್ಲೂ ಬಿಡಲ್ಲ ಸೆಷನ್, ಇಲ್ಲೂ ಬಿಡಲ್ಲ. ಬಟ್ ನಮ್ಮಲ್ಲ ಒಗ್ಗಟ್ಟೆ ಕಾಣಲ್ವಲ್ಲ ನಾವು ರಾಜಕಾರಣಿಗಳಲ್ಲಿ ಅಂತ. ಮೇಡಮ್, ಅಲ್ಲಿದು ಒಗ್ಗಟ್ಟು ನಿಜವಾಗ್ಲೂ ನಾವು ನೋಡ್ಕೊಂಡ್ರೆ ಅದೊಂದು ಮಾದರಿ ಅನ್ಕೋಬೇಕು ನಾವು. ನಮ್ ಕರ್ನಾಟಕದಲ್ಲಿ ಆತರ ಇಲ್ವೇ ಇಲ್ಲ. ನಮ್ ಕರ್ನಾಟಕದಲ್ಲಿ ಆತರ ಇಲ್ವೇ ಇಲ್ವಲ್ಲ. ಈಗ ಸಿಎಂ ಅಲ್ಲಿ ತಮಿಳ್ನಾಡು ಸಿಎಂ ಯಾವ ಕಡೆ ಚೇರ್ ಹಾಕೋತಾರ ಇಲ್ವೋ, ನಮ್ ಕಡೆ ಚೇರ್ ಹಾಕೊಂಡು ಬಂದ್ ಕೂತಿದ್ರೆ ನಮ್ ಕಡೆ ಚೇರ್ ಹಾಕಿ ಕೂರ್ಸೋದಾರೆ ಅವರು ಮಕ ಮಾಡ್ಕೊಂಡು. ತಮಿಳ್ನಾಡಲ್ಲಿ ನೀರ್ ಬೇಕು ಅಂತ. ಎನಿವೆ, ಸರಿ 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 ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಕುತೂಹಲ ಇದೆ ನನಗೆ. ಸಾಧ್ಯ ಆದರೆ ನಾಳೆನೇ ನಾವು ಇದ್ರ ಬಗ್ಗೆ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಬೇಕು. ಬೆಂಗಳೂರಿನಲ್ಲಿ ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ? ತುಂಬ ಕಡಿಮೆ. ಹೊರ ರಾಜ್ಯದವರೇ ಜಾಸ್ತಿ ಇರೋದು. ಅದರಲ್ಲೂ ಎಕ್ಸ್ಪೆಷಲಿ ತಮಿಳ್ನಾಡು ಅಂತ ಬಂದಾಗ ತಮಿಳ್ನಾಡಿನ ಜನ ಈ ತೀರ್ಪಿನ ವಿಚಾರವಾಗಿ ಏನಂತಾರೆ? ವ್ಯಾಪಾರ ಮಾಡ್ಕೊಳ್ತಾರೆ, ಹೂ ಕಟ್ಟೋದು, ತರಕಾರಿ ಮಾರೋದು, ಏನೋ ಚಿಕ್ಕ ಪುಟ್ಟ ಅಂಗಡಿ ಹಾಕೊಂಡು ತುಂಬಾ ಜನ ತಮಿಳ್ನಾಡವ್ರು ಬಂದಿದ್ದಾರೆ. ನಾವು ಬಂದಿರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅವರು ಕಾವೇರಿ ನೀರು ಆ ಭಾಗಕ್ಕೆ ಹೆಚ್ಚಿಗೆ ಹರಿಯೋದು, ಬರಗಾಲದಲ್ಲೂ ಆ ಪರವಾಗಿ ನಿಂತ್ಕೊಳ್ಳೋದ್ರ ಬಗ್ಗೆ ಏನಂತಾರೆ ಅಂತ ತಿಳ್ಕೋಬೇಕು. ಸಾಧ್ಯ ಆದ್ರೆ ನಾಳೆನೇ ಇದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡೋಣ. ಓಕೆ, ಮತ್ತೊಬ್ರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ಯಶವಂತ್ ಕುಮಾರ್ ಅಂತ ಮಂಡ್ಯದಿಂದ. ನೋಡಿ, ಮಂಡ್ಯ, ಮೈಸೂರು, ಬೆಂಗಳೂರು ಈ ಭಾಗದಿಂದಲೇ ಕರೆ ಜಾಸ್ತಿ ಬರ್ತಾ ಇದೆ ಕಾವೇರಿ ವಿಚಾರವಾಗಿ. ಯಶವಂತ್ ಅವರೇ, ನಮಸ್ಕಾರ ರೀ.
ನಮಸ್ತೆ ಮೇಡಮ್, ಯಶವಂತ್ ಕುಮಾರ್ ಅಂತ, ಮಂಡ್ಯ ತಾಲೂಕು ಮೇಡಮ್. ಓಕೆ, ಮಾತಾಡಿ ಯಶವಂತ್ ಅವರೇ. ನಿಮ್ ಭಾಗದವ್ರಿಗಂತೂ ಬಿಡಿ, ರೈತರು ಬರಗಾಲ ಬಂದ್ಬಿಟ್ರೆ ಬಾಯ್ ಬಡ್ಕೋಬೇಕು ಅಂತ ಪರಿಸ್ಥಿತಿಗೆ ಹೋಗಿ ನಿಂತ್ಕೊಬಿಡ್ತೀರಿ ಪಾಪ. ನಮ್ದು ಹೇಳ್ಕೊಳಕ್ ಮಾತ್ರ ಶ್ರೀಮಂತ ಜಿಲ್ಲೆ ಮೇಡಮ್. ಹಾ, ಬಾಕಿದ್ರೆಲ್ಲ ತೊಂದರೆನೆ ಮೇಡಮ್ ನಮ್ಗೆ ಆಗ್ತಾ ಇರೋದು. ಯಾವುದೇ ಭಾಗದಲ್ಲ ಅಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ. ಈಗ ಕಾವೇರಿ ನೀರಾವರಿ ನಿಗಮದ್ದು ಅವ್ರ ಕಡಿಕೆ ಆಗ್ತಾ ತೀರ್ಪು. ಈಗ ಲಾಸ್ಟ್ ಜೂನ್ ತಿಂಗಳು 1 ಕಟ್ ನೀರ್ ಕೊಟ್ಟಿರೋ 1000 ಎಕರೆ ಕಬ್ಬು ಉಳ್ಕೊಳ್ವ ಮೇಡಮ್. ಆ ನೀರ್ನು ಕೊಡ್ಲಿಲ್ಲ ಮೇಡಮ್. ಈಗ ಲಾಸ್ಟ್ ಈಗ 10 days ಅಲ್ಲಿ ನೀರ್ ಕೊಟ್ಟಿದ್ದಾರೆ, ಎಲ್ಲ ಕಬ್ಬು ತುಂಬಾ ಒಣಗೋಗ್ಬಿಟ್ಟಿದ್ದಾವೆ, ಅದು ಆಗೋದು ಇಲ್ಲ ಮೇಡಮ್. ರೈತರ ಜೀವನ ಈಗ ರೈತರಿಗೆ ಯಾಕೆ ಹೇಳಿ ಹೆಣ್ ಕೊಡ್ತಾ ಇಲ್ಲ, ಇದೇ ಕಾರಣಕ್ಕೆ ಹೆಣ್ ಕೊಡ್ತಾ ಇಲ್ಲ ಮೇಡಮ್, ಬೇರೆ ಏನಕ್ಕೂ ಹೆಣ್ ಕೊಡ್ತಾ ಇಲ್ಲ. ಕರೆಕ್ಟ್, ಇದೇ ವಿಚಾರಕ್ಕೆ ಹೆಣ್ ಕೊಡ್ತಾ ಇಲ್ಲ. ಯಾಕೆ ಈಗ ನಾವು ಪಡೋ ಕಷ್ಟವ ನಮ್ಮ ಮಕ್ಕಳು ಹೆಣ್ಮಕ್ಳು ಪಡೋದ್ ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಅಷ್ಟೇ ಮೇಡಮ್. ನಾವು ಹೋಗಿ ಬಿಡಿ 20,000-30,000 ತನಕ ಜೀವನ ಮಾಡ್ಲಿ. ಯಾಕೆ ಇಲ್ಲಿ ರೈತರಿಗೆ ಈಗ ಬಂಡವಾಳ ಹಾಕ್ಬಿಟ್ಟು 1000 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ರೈತರಿಗೆ ನೀರಿಲ್ಲ, ಲಾಸ್ಟ್ ಗಂಟಲ್ ನೀರ್ ಕೊಡ್ಲಿಲ್ಲ ಅಂದ್ರೆ ಕಬ್ಬು ಸುಳಿ ಗಂಟೆ ಒಣಕೋದ್ರೆ ಏನ್ ಪ್ರಯೋಜನ ಮೇಡಮ್? ಕರೆಕ್ಟ್. ಏನು ಉಪಯೋಗ ಇಲ್ಲ ಮೇಡಮ್. ಆಮೇಲೆ ನಮ್ ರೈತರು ಒಗ್ಗಟ್ಟಾಗ್ಬೇಕು ಮೇಡಮ್. ಫಸ್ಟ್ ಆಫ್ ಆಲ್ ನಮ್ ರೈತರು ಒಗ್ಗಟ್ಟಾಗ್ಬೇಕು. ರೈತರು ಒಗ್ಗಟ್ಟಾಗಿಲ್ಲ ಅಂತೀರಾ ಸರ್? ಇಲ್ಲ ಮೇಡಮ್. ಈಗ ಯಾರೋ ಒಬ್ಬ ಸ್ಟ್ರೈಕ್ ಮಾಡ್ತಾರ, ನಾನು ಇನ್ಕ್ಲೂಡ್ ನನ್ನ ಸೇರ್ಸಿ ಹೇಳ್ತಾ ಇರೋದು ನಾನು. ಯಾರೋ ಒಬ್ಬ ಸ್ಟ್ರೈಕ್ ಮಾಡ್ತಾರೆ, ನಾವು ಕೈ ಜೋಡಿಸಿದಾಗ ಅದು ಒಳ್ಳೇದಾಗುತ್ತೆ, ಎಲ್ಲಾ ಜಿಲ್ಲೆಗೂ ಎಲ್ಲಾ ಜನಕ್ಕೂ ಒಳ್ಳೇದಾಗುತ್ತೆ. ನಾವು ನಮ್ಮ ಮನೆ ಕೆಲಸ ಮಾಡ್ಕೊತಾ ಕುತ್ಕೊಂಡ್ಬಿಡ್ತೀವಿ, ಅದು ತಪ್ಪು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಕಾವೇರಿ ನೀರು ಯಾರ್ಯಾರು ಕುಡಿತಾರೆ ಎಲ್ಲ ಪ್ರತಿ ಅರ್ಧ ಗಂಟೆ ಟೈಮ್ ಕೈ ಜೋಡಿಸೋದು ಎಲ್ಲಾರ್ಗು. ಕರೆಕ್ಟ್. ಇದು ಈಗ ಹೇಳಿದ್ರಲ್ಲ, ಈ ಮಾತು ಬಾರಿ ಒಪ್ಕೋಬೇಕಾಗಿರೋದು. ಕಾವೇರಿ ನೀರು ಬಳಸೋ ರೈತರು ಮಾತ್ರ ಒಗ್ಗಟ್ಟಾಗದಲ್ಲ, ಕಾವೇರಿ ನೀರು ಯಾರ್ಯಾರು ಕುಡಿತಾರೆ ಎಲ್ಲರೂ ಒಟ್ಟಿಗೆ ನಿಂತ್ಕೋಬೇಕು ವಿಚಾರದಲ್ಲಿ ಅಂತ. ಈಗ ಅಲ್ಲ ಮೇಡಮ್, ಈಗ ಒಂದ್ ಸೈಟ್ ತಗೊಳಕ್ ಹೋಗ್ತೀರಾ, ನೀವ್ ಫಸ್ಟ್ ಕೇಳೋದೇನೆ ಕಾವೇರಿ ನೀರಾವರಿ ಫಿಲ್ಟರ್, ಕಾವೇರಿ ನೀರಾವರಿ ಆಯ್ತಾ ಅಂತ. ಅದ್ ಫಸ್ಟ್ ನೀವು ಸೈಟ್ ತಗೊಳ್ಳುವಾಗ ಕೇಳ್ತಾರೆ. ಅಂತದ್ರಲ್ಲಿ ಈಗ ನಮ್ಮಲ್ಲಿ ಎಂತೆಂತ ಲಾಯರ್ಗಳಿದಾರೆ, ಏನೆಲ್ಲಾ ಮಾಡ್ತಾ ಇದಾರೆ, ಟೆಕ್ನಾಲಜಿ ಐತೆ ಮೇಡಮ್. ಈ ಪ್ರತಿ ಬರಗಾಲ ಬಂದಾಗ್ಲೂ ಇದು ಅವ್ರ ಕಡೆನೆ ತೀರ್ಪಾಯ್ತಾ, ಅದು ಏನ್ ಅರ್ಥ ಮೇಡಮ್ ಇದು? ಇದು ಕರೆಕ್ಟ್. ಈ ಪ್ರಶ್ನೆದು ಉತ್ತರ ಇಲ್ಲದ ಪ್ರಶ್ನೆ ಆಗ್ತದೆ ನಮಗೆ ಸದ್ಯಕ್ಕೆ. ಅಲ್ಲ ನಮ್ಮ ಈಗ ಬಿಜೆಪಿ ಅವ್ರು ಬಂದಾಗ ಕಾಂಗ್ರೆಸ್ ಅವ್ರ ಮೇಲೆ ವಿರುದ್ಧಕ್ಕೆ ಹೋಗೋದು, ಕಾಂಗ್ರೆಸ್ನವ್ರ ಅಧಿಕಾರದಾಗ ಬಿಜೆಪಿ ಅವರಲ್ಲ. ಇದು ಬೇಡ ಮೇಡಮ್. ನಾವೇಳು ಒಟ್ಟಾರೆ ಕೆಲಸ ಮಾಡಿ ಈ ತೀರ್ಪು ಬಂದಾಗ ಎಲ್ಲ ಒಂದ್ ಕಡೆ ನಿಂತ್ಕೊಂಡ್ರೆ ಒಂದ್ ಗೆಲುವು ಸಿಗ್ತದೆ ಮೇಡಮ್. ಯಾವ್ದೇದೋ ಬೇಕಾಗಿಲ್ದೇ ಇರೋದಕ್ಕೆಲ್ಲ ಯಾವ್ಯಾವ್ದೋ ರಾಜಕೀಯ ಮಾಡ್ತೀವಿ ಮೇಡಮ್. ರೈತರು ಕಾವೇರಿ ನೀರು ಕುಡಿಯೋರು ಎಲ್ಲ ಒಂದು ಒಗ್ಗಟ್ಟಾದ್ರೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಮೇಡಮ್. ನಾವು ಒಬ್ರಿಗೆ ಅಂತ ನಾವು ರೈತರೇ ಮೇಡಮ್ ಮಾತಾಡ್ತಾ ಇರೋದು. ಎಲ್ಲಾರ್ಗು ಒಳ್ಳೇದಾಗುತ್ತೆ ಮೇಡಮ್. ಕುಡಿ ನೀರ್ಗೆ ಎಲ್ಲಾರ್ಗು. ಈಗ ದನ ಕರುಗಳಿಗೆ ನೀರಿಲ್ಲ ಮೇಡಮ್ ನಮ್ಗೆ. ಈಗ ನೋಡಿ 34 ರೂಪಾಯಿ ಹಾಲಿನ ರೈಟ್ ಐತೆ, ಇಂಡಿ ರೈಟ್ 1,800 ರೂಪಾಯಿ ಇದೆ ಕಡ್ಲೆಕಾಯಿ ಇಂಡಿ. ಅದು ಯಾರು ಮಾತಾಡ್ತಾ ಇಲ್ಲ. ಕರೆಕ್ಟ್. ಯಾಕೆ ಮಾತಾಡ್ತಾ ಇಲ್ಲ? ನಮ್ ರೈತರು ಒಗ್ಗಟ್ಟಿಲ್ಲ ಮೇಡಮ್. ನಮ್ ರೈತರು ಒಗ್ಗಟ್ಟು. ಈಗ ಡೆಲ್ಲಿಲಿ ಸ್ಟ್ರೈಕ್ ಆಯ್ತು ಮೇಡಮ್, ಎಲ್ಲಾ ಸ್ಟೂಡೆಂಟ್ಗಳೆಲ್ಲ ಒಗ್ಗಟ್ಟಾಯ್ತು, ಅದಕ್ಕೊಂದು ಏನೋ ಅದು ಸೊಲ್ಯೂಷನ್ ಸಿಕ್ತು ಅಂತ ಪೂರ್ತಿ ವಿಚಾರ ನಮಗ್ ಗೊತ್ತಿಲ್ಲ ಮೇಡಮ್. ನಿಜ ಸರ್. ನಮ್ ರೈತರು ಒಗ್ಗಟ್ಟಾಗ್ಬೇಕಲ್ವಾ ಮೇಡಮ್? ಇದು ಈ ರೈತರುಗಳು ಕೇಳೋರು ಯಾರು? ಇದೊಂದ್ ರೀತಿ ಅರಣ್ಯರೋಧನ ಅನ್ನೋದು. ಅರಣ್ಯದಲ್ಲಿ ಕಾಡಲ್ಲಿ ನಿಂತ್ಕೊಂಡು ಹತ್ರ ಯಾರಿಗೆ ಕೇಳಿಸುತ್ತೆ ಅನ್ನೋ ಪರಿಸ್ಥಿತಿ. ಅದೇನೇ ಮೇಡಮ್. ಅಲ್ಲ, ಇವರು ರೈತರ ಮೇಲೆ ಆಣೆ ಮಾಡಿ ಎಲ್ಲಾ ರಾಜಕೀಯ ವ್ಯಕ್ತಿಗಳು ರೈತರು ಹಾಳಾಗ್ಬಿಡ್ತಾರೆ ಮೇಡಮ್ ಅಷ್ಟೇ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಏನೋ ಒಂದು ಆಶ್ವಾಸನೆ ಕೊಡ್ತಾರೆ, ಹೋಗ್ತಾ ಇರ್ತಾರೆ ಮೇಡಮ್. ಹೋಗಿ ಬಂದು ಯಾಕೆ ಸೋಲ್ತಾ ಇದ್ದಾರೆ ವಾದ ಮಾಡೋದ್ರಲ್ಲಿ ಅನ್ನೋದೇ ಅರ್ಥ ಆಗ್ತಿಲ್ಲ ಅವ್ರಿಗೆ, ಯಾಕೆ ಅರ್ಥ ಮಾಡಿಸ್ತಿಲ್ಲ ಅಂತ. ಥ್ಯಾಂಕ್ ಯು ಶ್ರುತು PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡ್ತೀನಿ. ನಮಸ್ಕಾರ ಗಂಗರಾಜು ಅವರೇ. ನಮಸ್ಕಾರ ಸರ್, ಗಂಗರಾಜು ಅಂತ. ಆಯ್ತು, ಮಾತಾಡಿ ಸರ್. ಮೇಡಮ್, ಇದು ಪ್ರತಿ ವರ್ಷ ಬಗೆಹರದ ಸಮಸ್ಯೆ. ಇಂಗ್ಲಿಷ್ ನಮ್ಮಲ್ಲಿ ಆಳುತ್ತಲ್ಲ, ಅವಾಲಿಂದ ಇಂಗ್ಲಿಷ್ ಅಲ್ಲೇ 100 ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದ ಡ್ಯಾಮ್ ಕಟ್ಕೊಳ್ಳಿದ್ದ. ಅವ್ರು ಡ್ಯಾಮ್ ಕಟ್ಲಿಲ್ಲ. ಮತ್ತೆ 1924ಕ್ಕೆ 100 ವರ್ಷ ಮುಗೀತು. ಮತ್ತೆ 50 ವರ್ಷ ಕೊಟ್ಟು 1974ಕ್ಕೆ ಮುಗೀತು. ಅವಾಗಲೂ ಡ್ಯಾಮ್ ಕಟ್ಕೊಳ್ಳಿಲ್ಲ ಅವರು. ಪ್ರತಿ ಸಾತಿ ಇದೇ ರಾಮಾಯಣ. ಸರ್ವಪಕ್ಷ ನಿಯೋಗ ಕರೀತಾರಂತೆ. ಏನೋ TA ತಗೊಂಡ್ಬಿಟ್ಟು ಕಾಫಿ ಟೀ ಕೊಡ್ಬಿಟ್ಟು ಬಿಸ್ಕೆಟ್ ತಿನ್ಬಿಟ್ಟು ಬಂದ್ಬಿಡೋದು. ಸರ್ವಪಕ್ಷ ನಿಯೋಗ ಆಗೋಯ್ತು. ಇವ್ರಿಗೆ ತಮಿಳ್ನಾಡವ್ರಿಗೆ ಏನೇ ನೀರ್ ಬಿಟ್ರೆ ಕೂಡ ಇವ್ರದ್ದು ಕಾಂಗ್ರೆಸ್ ಅವ್ರದ್ದು ಒಂದು ಪಕ್ಷ 1 ಸೀಟ್ ಬರಲ್ಲ, ಬಿಜೆಪಿ ಅವ್ರದ್ದು 1 ಸೀಟ್ ಬರಲ್ಲ. ಇವ್ರು ಇದೇ ಇದ್ರಲ್ಲಿ ಏನ್ ಮೇಡಮ್, ಬೇರೆ ರಾಜ್ಯಗಳಿಗೆಲ್ಲ ಟ್ರಿಬ್ಯುನಲ್ ಇಲ್ದೇ ಕರ್ನಾಟಕ ಮಾತ್ರ ಏನ್ ಟ್ರಿಬ್ಯುನಲ್ ಮೇಡಮ್? ಈಗ ಬಾಂಬೆನಿಂದ ಯಾಕೆ ನಮ್ಗೆ ಧಾರವಾಡ, ಗುಲ್ಬರ್ಗ ಆ ಕಡೆ ಎಲ್ಲ ನೀರ್ ಇಲ್ವಲ್ಲ? ಮಹಾರಾಷ್ಟ್ರದಿಂದ ಬಿಡಿಸ್ಬೋದಲ್ಲ ನೀರು, ಆಂಧ್ರದಿಂದ ಬಿಡಿಸ್ಬೋದಲ್ಲ, ಕೇರಳದಿಂದ ಬಿಡಿಸ್ಬೋದಲ್ಲ. ನಮಗ್ ಮಾತ್ರ ಟ್ರಿಬ್ಯುನಲ್, ಬೇರೆಯವ್ರಿಗೆ ಯಾಕೆ ಟ್ರಿಬ್ಯುನಲ್ ಇಲ್ಲ ಅಲ್ವಾ? ನಾವೆಲ್ಲರೂ ಭಾರತೀಯರು ತಾನೆ, ಒಕ್ಕೂಟದಲ್ಲಿ ಇರೋರು ತಾನೆ ನಾವು.
ನೀವ್ ಹೇಳ್ದಂಗೆ ಈ ಸರ್ವ ಪಕ್ಷಗಳ ಸಭೆ ಅನ್ನೋದು ಈ ಟೀ ಕಾಫಿ ಬಿಸ್ಕೆಟ್ ಆಮೇಲೆ ಒಂದು ಫೋಟೋ ಶೂಟು ಇದಕ್ ಮಾತ್ರ ಸೀಮಿತ ಆಗ್ತಾ ಇದೆಯಾ? ನಿಂತ್ಕೊಂಡ್ಬಿಡ್ಬೋದಪ್ಪ, ನಮ್ಮ ಎಂಪಿಗಳೆಲ್ಲ ಒಟ್ಟಾಗಿ ನಾವು ಬರ್ತೀವಿ, ಬನ್ರಿ ಕೇಳ್ತೀವಿ, ನಾವು ಕೇಂದ್ರದಲ್ಲಿ ಕೇಳ್ತೀವಿ, ಇದ್ರ ಪರವಾಗಿ ಮಾತಾಡಿಸ್ತೀವಿ, ಅದ್ ಮೇಕೆದಾಟೆ ಆಗ್ಲಿ. ಇವರು ಮೇಕೆದಾಟು ಯೋಜನೆ ಅಂತ ಕರೋನಾ ಟೈಮಲ್ಲಿ ಮಾಸ್ಕ್ ಹಾಕೊಂಡ್ ಮಾಡಿ ಅಧಿಕಾರಕ್ಕೆ ಬಂದ್ರು. 3 ವರ್ಷದ ಮೇಲಾಯ್ತು ಮೇಕೆದಾಟು ಯೋಜನೆ ಮಾಡಿ, ಅಂದ್ರೆ ಮೇಕೆದಾಟು ಮಾಡ್ಲಿಕ್ಕೆ ಇವ್ರಿಗೆ ಅವಕಾಶ ಇದ್ದು. ಕೇಂದ್ರ ಸರ್ಕಾರ ಮೊನ್ನೆನೂ ಹೇಳ್ತು, ನಮ್ಗೂ ಅದಕ್ಕೇನು ನಮ್ಮನ್ನೇನು ಪರ್ಮಿಷನ್ ಕೇಳ್ಬೇಕಾಗಿಲ್ರಿ, ನೀವು ಹೋಗಿ ಅಣೆ ಕಟ್ಕೊಳ್ಳಿ ಕುಡಿಯೋ ನೀರಿಗಲ್ವಾ ಅಂತ. ಇದನ್ನ ಮುಂಚೆನೆ ಕೇಳ್ಕೊಂಡು ಇಷ್ಟೊತ್ತಿಗೆ ಮಾಡಿದ್ರೆ ಮೇಕೆದಾಟು ಆಗ್ತಾ ಇರ್ಲಿಲ್ವಾ? ಇಷ್ಟೆಲ್ಲ ಪರದಾಡ್ಬೇಕಾಗಿತ್ತ ಬೆಂಗಳೂರಿನ ಜನ ಅಥವಾ ಆ ಭಾಗದ ಜನ ಕುಡಿಯೋ ನೀರಿಗೆ? ನಿಜ, ಇವ್ರಿಗೆ ತಮಿಳುನಾಡಲ್ಲಿ ಸೀಟ್ ಬರ್ಬೇಕಲ್ಲ, ಬಿಜೆಪಿ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಸೀಟ್ ಬರ್ಬೇಕಲ್ಲ. ಅದಕ್ಕೆ ನಮ್ಮಲ್ಲಿರೋರು ಬಾಯಾರಿಕೆಯಿಂದ ಸತ್ರು ಪರವಾಗಿಲ್ವಾ? ಪರವಾಗಿಲ್ಲ, ರಾಜಕೀಯ ಅವ್ರು ಬೇಳೆ ಬೇಯಿಸ್ಕೋಬೇಕು. ಮೈಸೂರು ಮಹಾರಾಜರು ಎಷ್ಟು ಜನ ಹೇಳಿದ್ರು, ಮೈಸೂರು ಮಹಾರಾಜರು ತ್ಯಾಗ ಮಾಡಿದ್ದು ಇದರಲ್ಲಿ ಇವರು ಒಂದು ಗುರ್ಗಂಜಿ ಕೂಡ ಇಲ್ಲ ರಾಜಕೀಯದವರು. ಎನಿವೆ, ಥ್ಯಾಂಕ್ ಯು PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ಕಾವೇರಿ ಅಂತ ಬಂದಾಗ ಕರ್ನಾಟಕಕ್ಕೆ ಯಾವಾಗಲೂ ಕಣ್ಣೀರು ಹಾಕ್ಸೋ ಒಂದು ಆದೇಶನೇ ಹೊರ ಬರುತ್ತೆ. ಅದು ನೋಡಿ ಹೋಗಿ ಬಂದು ಮಳೆ ಸರಿಯಾಗಿ ಆಗ್ತಾ ಇಲ್ಲ, ಬರಗಾಲ. ರೈತರಿಗೆ ಹೋದ ವರ್ಷ ನೀರು ಬಿಟ್ಟಿರೋದು ನಾಲೆಗಳಿಗೆ, ನಾಲೆ ಅನ್ನೋದು ಒಂದು ಹನಿ ನೀರು ನೋಡಿ ತಿಂಗಳಾನ್ಗಟ್ಲೆ ಆಗ್ಬಿಟ್ಟಿದೆ. ರೈತರಿಗೆ ನೀರೇ ಇಲ್ಲ. ಈಗ ಇರೋ ನೀರನ್ನು ಬಿಟ್ಬಿಟ್ರೆ ಬೆಂಗಳೂರಿನ ಜನ ಬಾಯಿ ಬಡ್ಕೋಬೇಕು. ಸರ್ವ ಪಕ್ಷಗಳ ಸಭೆ ಅನ್ನೋದು ಒಂದು ಫೋಟೋ ಶೂಟಿಗೆ ಸೀಮಿತ ಆಗಬಾರ್ದು. ಒಂದು ಕಾಫಿ ಬಿಸ್ಕೆಟ್ನ ಡಿಪ್ ಮಾಡ್ಕೊಂಡು ತಿಂದು ಎದ್ದೋಗೋದಕ್ಕೆ ಆಗಬಾರ್ದು. ಇಲ್ಲಿ ಎಲ್ಲರೂ ಒಗ್ಗಟ್ಟಾಗ್ಬಿಟ್ರೆ ನೋಡ್ರಿ, JDS ಅಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಿದ್ದಾರೆ, BJPಯಲ್ಲಿ MP ಗಳಿದ್ದಾರೆ ಇಷ್ಟು ಜನ. ನಾವು ನಮ್ಮ ಬೆನ್ಮೂಳೆ ಇದೆ, ನಮಗೆ ಹೋಗ್ತೀವಿ, ಕೇಳ್ತೀವಿ, ನಮ್ಮೂರಿನ ನೀರು ನಾವು ಉಳಿಸ್ಕೊಳ್ತೀವಿ, ನಮ್ಮ ಭಾಗದ ಜನರ ಪರವಾಗಿ ನಾವು ನಿಂತ್ಕೋತೀವಿ ಅಂತ ಗಟ್ಟಿ ಧ್ವನಿ ಮಾಡಿ ನಿಂತ್ಕೊಂಡ್ರೆ ಏನಾಗ್ಬಿಡುತ್ತೆ? ಹಬ್ಬ ಅಂದ್ರೆ ಏನಾಗ್ಬಿಡುತ್ತೆ? ಇಲ್ಲಿರೋರು ನಿಮಗೆ ಬೇಷ್ ಅಂತಾರೆ, ಓಟ್ ಹಾಕಿರೋರು ಚಪ್ಪಾಳೆ ತಟ್ತಾರೆ, ಕರೆಕ್ಟ್ ಆಗಿರೋನಿಗೆ ಓಟ್ ಹಾಕಿದೀವಪ್ಪ ಅಂತಾರೆ. ಇಲ್ಲ ಅಂದ್ರೆ ಹಿಂಗೆ ಕಣ್ಣೀರು ಹಾಕ್ಸಿದ್ರೆ ಏನಂತೀರ ಹೇಳಿ? ತಮಿಳ್ನಾಡಿಗೆ ಬೈಯೋದಲ್ಲ ಈ ವಿಚಾರದಲ್ಲಿ. ತಮಿಳ್ನಾಡವರು ಬಹಳ ಬುದ್ಧಿವಂತರು, ನಾವು ದಡ್ರು ಆಗದ್ರೆ ಅಂತ ಪ್ರಶ್ನೆ ಬರುತ್ತೆ. ಹೋಗಿ ಬಂದು ಎಲ್ಲ ಸಲವೂ ವಾದ ಅವ್ರ ಪರವಾಗಿ ನಿಂತ್ಕೊಳ್ಳುತ್ತೆ, ಆದೇಶ ಅವ್ರ ಪರವಾಗಿ ಬರುತ್ತೆ ಅಂದ್ರೆ ನಮ್ಮಲ್ಲೇನೋ ವೀಕ್ನೆಸ್ ಇದೆ ಅಲ್ವಾ? ಅದನ್ನ ಸರಿ ಮಾಡ್ಕೋಬೇಕಲ್ವಾ? ಇನ್ನೆಂತ ಜ್ವಲಂತ ಸಾಕ್ಷಿಗಳು ಬೇಕು? ಡ್ಯಾಮಲ್ಲಿ ನೀರಿಲ್ಲ, ಮುಕ್ಕಾಲ್ ಭಾಗ ನೀರಿಲ್ಲ, ಕುಡಿಯಕ್ಕೆ ಮಾತ್ರ ಉಳ್ಕೊಂಡಿದೆ, ಇದನ್ನ ವಾದ ಮಾಡೋಕ್ಕಾಗಲ್ವಾ? ಬರ ಇದೆ, ಇದು ಡೀಟೇಲ್ಸ್ ಅಥವಾ ಡೇಟಾ ನಿಮ್ಮ ಹತ್ರ ಇಲ್ವಾ? ರೈತರಿಗೆ, ನಮ್ಮೂರ ರೈತರಿಗೆ, ನಮ್ಮ ಭಾಗದ ರೈತರಿಗೆ ನಾವು ನೀರು ಬಿಡ್ತಾ ಇಲ್ಲ, ಹೋದ ವರ್ಷ ಬಿಟ್ಟಿರೋದು, ಈ ಡೇಟಾ ನಿಮ್ಮ ಹತ್ರ ಇಲ್ವಾ? ಇದನ್ನೆಲ್ಲ ತಗೊಂಡು ಹೋಗಿ ಅವರಿಗೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಮಾತಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ, ಕನ್ವಿನ್ಸ್ ಮಾಡ್ತಾ ಇಲ್ಲ ನೀವು ಅಂದರೆ ಸಮಸ್ಯೆ ನಮ್ಮಲ್ಲೇ ಏನೋ ಇದೆಯಾ ಅಂತ. DK ಶಿವಕುಮಾರ್ ಅವರಿಗೆ ತುಂಬ ಚಾಲೆಂಜಿಂಗ್ ದಿನಗಳು, CM ಆಗಿದ್ದು 1.5 ತಿಂಗಳಲ್ಲೇ ಎದುರಿಗೆ ಬರ್ತಾ ಇದೆ. ಕಾವೇರಿ ಇಶ್ಯೂನ ಹೇಗೆ ಫೇಸ್ ಮಾಡ್ತಾರೆ? ನಾವು ಉದಾಹರಣೆಗಳನ್ನು ಕೊಡ್ತೀವಿ. SM ಕೃಷ್ಣ ಅವರು ಬಂಗಾರಪ್ಪ ಕಾಲದಲ್ಲೆಲ್ಲ ಬಿಡಲೇ ಇಲ್ಲ, ಅವರು ಬಿಡದೇ ಇಲ್ಲ ಅಂದ್ಬಿಟ್ರು ಅಂತ. ಬಟ್ ಅದಾದ್ಮೇಲೆ ಏನಾಯ್ತು ಅಂತಲೂ ನಾವು ನೋಡ್ಬೇಕಾಗುತ್ತೆ. ಹೋರಾಟಗಳಾಯ್ತು, ಸಾವು ನೋವುಗಳಾಯ್ತು, ನ್ಯಾಯಾಂಗ ನಿಂದನೆ ಅಂತ ಆರೋಪ ಮಾಡಿಬಿಡ್ತಾರೆ ಕರ್ನಾಟಕದ ಮೇಲೆ. ಅದನ್ನ ನಿಭಾಯಿಸೋಕೆ ಇನ್ನೂ ಕೂಡ ಕಷ್ಟ ಆಗುತ್ತೆ. ಬಟ್ ಅಲ್ಲಿ ಹೆದರ್ಕೊಂಡು ನಿಂತ್ರೆ ಇಲ್ಲಿ ನೀರು ಸಿಗಲ್ಲ, ನಮಗೆ ಕುಡಿಯೋಕೆ ನೀರು ಸಿಗಲ್ಲ. ಗೊತ್ತಿಲ್ಲ ಹೇಗೆ ನಿಭಾಯಿಸ್ತಾರೆ ಮುಂದಿನ ದಿನಗಳಲ್ಲಿ ಅಂತ.